ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಂತಂದ್ರೆ ಗೂಗಲ್ ಇಂದಾನೆ ನಾವು ವೆಬ್ಸೈಟ್ ಅನ್ನು ಯಾವ ತರ ಫ್ರೀಯಾಗಿ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಸೊ ಬ್ಲಾಗರ್ ಅಲ್ಲಿ ಫ್ರೀಯಾಗಿ ಕ್ರಿಯೇಟ್ ಮಾಡಬಹುದು. ಸೊ ಅದು ಒಂದು ಏನಪ್ಪಾ ಅಂತಂದ್ರೆ ಬ್ಲಾಗರ್ ತರ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಗೂಗಲ್ ಅವರೇ ಏನಪ್ಪಾ ಅಂತಂದ್ರೆ ನಿಮ್ಮ ಜಿಮೇಲ್ ಅಕೌಂಟ್ ಇದ್ರೆ ಸಾಕು, ಅದರಿಂದ ನೀವು ಫ್ರೀಯಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಅದು ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ಗೂಗಲ್ ಅವರೇ ಏನಪ್ಪಾ ಅಂತಂದ್ರೆ ಫ್ರೀಯಾಗಿ ವೆಬ್ಸೈಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇದು ತುಂಬಾ ಹಳೆ ಮೊದಲಿಂದನೂ ಇದೆ. ಸೊ ಬಟ್ ಅದು ಯಾರಿಗೂ ಗೊತ್ತಿರಲಿಲ್ಲ, ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಫ್ರೀಯಾಗಿ ನಿಮಗೆ ಯಾವ ತರ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ಬಿಸ್ನೆಸ್ ಇದ್ರು, ಸೊ ನಿಮ್ಮ ಒಂದು ಬಿಸ್ನೆಸ್ ಗೂಗಲ್ ಅಲ್ಲಿ ಇತ್ತಂತಂದ್ರೆ, ಅಂದ್ರೆ ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಇತ್ತಂದ್ರೂ ಕೂಡ ನೀವು ಅದರಲ್ಲಿ ಏನ್ ಮಾಡ್ಬೋದು, ನಿಮ್ಮ ವೆಬ್ಸೈಟ್ ಅನ್ನ ಫ್ರೀಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಾನು ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ, sites.google.com. ಸೊ ಇದೇನಪ್ಪಾ ಅಂತಂದ್ರೆ ನಿಮ್ಮ ಒಂದು ಬಿಸ್ನೆಸ್ಗೆ ಸೈಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ಅಂತಂದ್ರೆ ನಿಮ್ಮ ಒಂದು ಬಿಸ್ನೆಸ್ಗೆ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಆಪ್ಷನ್ ಇದು. ಸೊ ಇದು ಗೂಗಲ್ ಅವ್ರ ಕಡೆಯಿಂದನೇ ಇರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಯಾವುದೇ ತರಹದ ಪ್ರಾಬ್ಲಮ್ಸ್ ನಿಮಗೆ ಬರಲ್ಲ. ಸೊ ಇಲ್ಲಿ ನೀವೇನ್ ಮಾಡೋದಪ್ಪ ಅಂತಂದ್ರೆ ಫಸ್ಟ್ ಸ್ಕ್ರಾಚ್ ಇಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಕೆಲವೊಂದು ಟೆಂಪ್ಲೇಟ್ಸ್ ಬರುತ್ತೆ. ಸೊ ಟೆಂಪ್ಲೇಟ್ಸ್ ಅನ್ನ ತಗೊಂಡ್ಬಿಟ್ಟು ನೀವೇನ್ ಮಾಡ್ಬೋದು, ಎಡಿಟ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಟೆಂಪ್ಲೇಟ್ ಗ್ಯಾಲರಿ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಕೆಲವೊಂದು ಟೆಂಪ್ಲೇಟ್ಸ್ ನಿಮಗೆ ಇಲ್ಲಿ ಬರುತ್ತೆ. ಸೊ ವರ್ಕ್ ಬಗ್ಗೆ, ಸೊ ಇವೆಂಟ್, ಹೆಲ್ಪ್ ಸೆಂಟರ್, ಪ್ರಾಜೆಕ್ಟ್, ಟೀಮ್, ಸೊ ಸ್ಮಾಲ್ ಬಿಸ್ನೆಸ್. ಸೊ ಇಲ್ಲಿ ನೋಡ್ಬೋದು ಸ್ಮಾಲ್ ಬಿಸ್ನೆಸ್ಗೆ ಕೆಲವೊಂದು ಟೆಂಪ್ಲೇಟ್ಸ್ ಇದೆ. ಅದೇ ರೀತಿ ಎಜುಕೇಶನ್ ರಿಲೇಟೆಡ್ ಕೆಲವೊಂದು ಟೆಂಪ್ಲೇಟ್ಸ್ ಇದೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕಲ್ಲ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಎಡಿಟ್ ಮಾಡ್ಬೋದು. ಸೊ ನಾವೊಂದು ಜಸ್ಟ್ ಏನಪ್ಪಾ ಅಂತಂದ್ರೆ ರೆಸ್ಟೋರೆಂಟ್, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಅದು ಆ ಸೈಟ್ ಯಾವ ತರ ಇರುತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಏನಪ್ಪ ಅಂತಂದ್ರೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ ಸೆಟಪ್ ಇದೆ. ನೀವು ಇದನ್ನ ಈಸಿಯಾಗಿ ಏನ್ ಮಾಡೋದಪ್ಪ ಅಂತಂದ್ರೆ ಸೆಟಪ್ ಮಾಡ್ಕೋಬಹುದು. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಪೇಜಸ್ ಕೂಡ ಹಾಕ್ಬೋದು. ಅದೇ ರೀತಿ ಥೀಮ್ಸ್ ಕೂಡ ಬೇರೆ ಬೇರೆ ಚೇಂಜಸ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ಥೀಮ್ಸ್. ಸೊ ಇಲ್ಲಿ ನಿಮ್ಗೆ ಬೇರೆ ಬೇಕಂತಂದ್ರೆ ಬೇರೆ ಹಾಕೋಬಹುದು. ಇಲ್ಲಿ ನೋಡ್ಬೋದು ಥೀಮ್ ಈ ತರ ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ರೆಸ್ಟೋರೆಂಟ್ ಅಂತ ಇದೆ. ಸೊ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ಬೇರೆ ತರ ಏನಾದ್ರು ಹಾಕೋಬಹುದು. ನಾನು ಹೋಟೆಲ್ ಅಂತ ಹಾಕ್ತೀನಿ. ಸೊ ಹೋಟೆಲ್ ಅಂತ ಹಾಕಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಚೇಂಜಸ್ ಆಗುತ್ತೆ ನಿಮಗೆ. ಸೊ ಲೋಗೋ ಏನಾದ್ರು ಹಾಕ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಆಡ್ ಲೋಗೋ ಅಂತ ಬರ್ತಾ ಇದೆ. ಸೊ ಇಲ್ಲಿ ನಾನು ಚೇಂಜಸ್ ಮಾಡ್ತೀನಿ ಹೋಟೆಲ್ ಅಂತ. ಸೊ ಈ ರೀತಿ ಈಸಿಯಾಗಿ ನಿಮ್ಮ ವರ್ಡ್ ಅಲ್ಲಿ ನೀವು ಟೈಪ್ ಮಾಡೋ ತರ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ವೆಬ್ಸೈಟ್ ಅನ್ನ ಗೂಗಲ್ ಇಂದ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ಆಡ್ ಲೋಗೋ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದು ಲೋಗೋಗಳು ಅಂತಂದ್ರೆ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ದೆ ಅಂತಂದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಒಂದು ಇಮೇಜ್ ಅಂತಂದ್ರೆ ಲೋಗೋ ನೀವು ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ಅಪ್ಲೋಡ್ ಮಾಡಿ. ಅದಾದ ಮೇಲೆ ನೀವು ನೆಕ್ಸ್ಟ್ ಇಲ್ಲಿ ರೆಸ್ಟೋರೆಂಟ್ ನೇಮ್ ಅಂತ ಇದೆ. ಸೊ ನೀವೇನ್ ಮಾಡೋದಪ್ಪ ಅಂತಂದ್ರೆ ನಿಮ್ಮ ರೆಸ್ಟೋರೆಂಟ್ ನೇಮ್ ಅನ್ನ ನೀವು ಹಾಕೋಬಹುದು. ನಾನೊಂದು XYZ ಹೋಟೆಲ್ ಅಂತ ಹಾಕ್ತೀನಿ. ಸೊ XYZ ಹೋಟೆಲ್. ಸೊ ಇಲ್ಲಿ ನಿಮ್ಮ ರೆಸ್ಟೋರೆಂಟ್ ಟ್ಯಾಗ್ ಲೈನ್ ಹಾಕ್ಬೋದು. ಸೊ ನಾನು ಏನೋ ಒಂದು ಹಾಕ್ತೀನಿ. ಸೊ ಈ ರೀತಿ ಹಾಕ್ಬೋದು. ನೆಕ್ಸ್ಟ್ ರಿಸರ್ವೇಶನ್ ಅಂತ ಕೇಳ್ತಾ ಇದೆ. ಸೊ ರಿಸರ್ವೇಶನ್ ಅಂತಂದ್ರೆ ಜಸ್ಟ್ ಅದೊಂದು ಬಟನ್ ತರ ಕೊಟ್ಟಿದ್ದಾರೆ. ನೀವು ಅದಕ್ಕೆ ಲಿಂಕ್ ಕೊಟ್ಬಿಟ್ಟು ರಿಸರ್ವೇಶನ್ ಮಾಡೋ ಆಪ್ಷನ್ಸ್ ಕೂಡ ನೀವು ಇದರಲ್ಲಿ ಕೊಡ್ಬೋದು. ನೆಕ್ಸ್ಟ್ ಇಮೇಜ್. ಸೊ ಈ ಇಮೇಜ್ ಕೂಡ ನೀವು ಚೇಂಜಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಡಿಲೀಟ್ ಮಾಡ್ಬೋದು. ಸೊ ಡಿಲೀಟ್ ಮಾಡ್ಕೊಂಡು ನೀವು ಹೊಸ ಇಮೇಜ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಈ ಇಮೇಜ್ ಚಿಕ್ಕದು ದೊಡ್ಡದು ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು. ಸೊ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಬೋದು, ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ನೀವು ಮಾಡ್ಬೋದು. ಸೊ ಟೆಲ್ ಸೈಟ್ ವ್ಯೂವರ್ಸ್ ಅಬೌಟ್ ಯುವರ್ ಎಸ್ಟಿಮೇಟೆಡ್ ಇನ್ ಫ್ಯೂ ಸೆಂಟೆನ್ಸ್ ಮೇಕ್ ಥೀಮ್. ಸೊ ಇಲ್ಲಿ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ಹೋಟೆಲ್ ಬಗ್ಗೆ ಇಲ್ಲಿ ಸ್ವಲ್ಪ ಟೈಪ್ ಮಾಡಿ ಇಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಹೋಟೆಲ್ ಬಗ್ಗೆ ಟೈಪ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಇಲ್ಲಿ ಏನಾದರೂ ನಿಮ್ಮ ಇಂಪಾರ್ಟೆನ್ಸ್ ಇತ್ತಂದರೆ, ನಿಮ್ಮ ಹೋಟೆಲ್ ವಿಸಿಟ್ ಮಾಡಿದಾಗ ನಿಮ್ಮ ಇಂಪಾರ್ಟೆಂಟ್ ಮೆನು ಆಗಿರ್ಬೋದು, ಅದೇ ರೀತಿ ನಿಮ್ಮ ಹೋಟೆಲ್ ಅಲ್ಲಿರುವಂತಹ ಒಂದು ಫುಡ್ ಆಗಿರ್ಬೋದು, ಸೊ ಅದ್ರ ಬಗ್ಗೆ ನೀವು ಇಲ್ಲಿ ಹಾಕ್ಬೋದು.
ಒಂದೊಂದೇ ಎಡಿಟ್ ಮಾಡ್ಕೊಂಡು ನೀವೇನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಹಾಕ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಫುಟರಲ್ಲಿ, ಸೊ ಫುಟರಲ್ಲಿ ನಿಮ್ಮ ಅಡ್ರೆಸ್, ಫೋನ್ ನಂಬರ್, ಇಮೇಲ್, ಸೊ ಇಲ್ಲಿ ನೋಡ್ಬೋದು ಎಡಿಟ್ ಫುಟರ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನೀವು ಎಡಿಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಹೊಸದಾಗಿ ಇಲ್ಲಿ ಏನಾದರೂ ಹಾಕಬೇಕಪ್ಪ ಅಂತಂದರೆ ಅಂದ್ಕೊಳ್ಳಿ. ಸೊ ಇಲ್ಲೊಂದು ಏನಾದರೂ ಒಂದು ಇಮೇಜ್ ಅಥವಾ ಟೆಕ್ಸ್ಟ್ ಏನಾದರೂ ಹಾಕಬೇಕು. ಸೊ ಇಲ್ಲಿ ಇನ್ಸರ್ಟ್ ಮೇಲೆ ಬನ್ನಿ. ಇನ್ಸರ್ಟ್ ಮೇಲೆ ಬಂದುಬಿಟ್ಟು ಇಮೇಜ್ ಅಂತ ಇದೆ. ಸೊ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಮೇಜ್ನ ನೀವು ಜಸ್ಟ್ ಇಮೇಜ್ ಅಂತ ಮಾಡಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಇಮೇಜ್ ಇತ್ತಪ್ಪ ಅಂತಂದರೆ ನೀವೇನು ಮಾಡ್ಬೋದು, ಇಲ್ಲಿ ನೋಡ್ಬೋದು ಕೆಲವೊಂದು ಇಮೇಜಸ್ ಇದೆ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಇಮೇಜ್ ಇಲ್ಲಿ ಆ್ಯಡ್ ಆಯಿತು. ಸೊ ಈ ರೀತಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಇಮೇಜಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅದೇ ರೀತಿ ಅಬೌಟ್ ಅಸ್ ಅಲ್ಲಿ ಟೆಕ್ಸ್ಟ್ ಮತ್ತು ಇಮೇಜ್ ಎರಡು ಜೊತೆಗೆ ಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಇಮೇಜ್ ಹಾಕ್ಬೋದು, ಇಲ್ಲಿ ಅದರ ಬಗ್ಗೆ ಟೆಕ್ಸ್ಟನ್ನು ಹಾಕ್ಬೋದು. ಸೊ ಈ ರೀತಿಯಾಗಿ ನಿಮ್ಮ ಹೋಮ್ ಪೇಜನ್ನು ನೀವು ಸೆಟ್ಟಿಂಗ್ಸ್ ಅಥವಾ ಚೇಂಜಸನ್ನು ನೀವು ಮಾಡ್ಕೋಬೋದು. ನೆಕ್ಸ್ಟು ಪೇಜಸ್ಗೆ ಬರೋಣ. ಸೊ ಇಲ್ಲಿ ಆಲ್ರೆಡಿ ಪೇಜಸ್ ಇದೆ, ಹೋಮ್, ಕಾಂಟ್ಯಾಕ್ಟಸ್, ಶೆಫ್, ಮೆನು. ಸೊ ಇದರಲ್ಲಿ ನೀವು ಎಕ್ಸ್ಟ್ರಾ ಬೇಕಂದ್ರಪ್ಪ ಇಲ್ಲಿ ನೋಡ್ಬೇಕು ಪ್ಲಸ್ ಮೇಲೆ ಬಂದುಬಿಟ್ಟು ನ್ಯೂ ಪೇಜ್ ನೋಡ್ಬೋದು. ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡೋದಪ್ಪ ಅಂತಂದರೆ ಅಲ್ಲಿ ಹೊಸ ಪೇಜ್ ಆಗುತ್ತೆ. ಸೊ ಕಾಂಟ್ಯಾಕ್ಟಸಲ್ಲಿ ಏನೇನಿದೆ, ಸೊ ಇಲ್ಲಿ ಲೊಕೇಶನ್ ಅಂತ ತೋರಿಸ್ತಿದೆ. ಸೊ ಆ ಲೊಕೇಶನ್ನ ನೀವು ಫ್ರೀಯಾಗಿ ಗೂಗಲ್ ಅವ್ರದ್ದೇ ಫ್ರೀ ಇರೋದ್ರಿಂದ ನೀವೇನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಹಾಕ್ಬೋದು. ರಿಸರ್ವೇಷನ್ಸ್ ಅಂತ ಹಾಕಿದ್ದಾರೆ. ಸೊ ರಿಸರ್ವೇಷನ್ಸ್ಗೆ ಅಂತಲೇ ಇಲ್ಲಿ ಕಾಂಟ್ಯಾಕ್ಟಸ್ ಕೊಟ್ಟಿದ್ದಾನೆ, ಇಮೇಲ್, ಫೋನ್ ನಂಬರ್, ಅಡ್ರೆಸ್. ಸೊ ಅದು ಹಾಕ್ಬಿಟ್ಟು ಅದೇ ರೀತಿ ಆಪ್ರೇಷನ್ ಅವರ್ಸನ್ನು ಕೊಟ್ಟಿದ್ದಾನೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜಸ್ಟ್ ನೀವು ಹೋಟೆಲ್ ಇಮೇಜಸನ್ನು ನೀವು ಇಲ್ಲಿ ಹಾಕ್ಬೋದು. ನೆಕ್ಸ್ಟು ಶೆಫ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶೆಫ್ ಅಂತಂದರೆ ಹೋಟೆಲಲ್ಲಿ ಇರುವಂಥ ಶೆಫ್ಗಳ ಒಂದು ಡೀಟೇಲ್ಸನ್ನು ನೀವು ಇಲ್ಲಿ ಕೊಡ್ಬೋದು, ಇಲ್ಲಿ ನೋಡ್ಬೋದು. ಸೊ ಇವನ್ನೆಲ್ಲ ಯಾವ ಥರ ಚೇಂಜಸ್ ಮಾಡೋದಂತ ನಾನು ಹೇಳಿದ್ದೀನಿ. ಜಸ್ಟ್ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನೀವು ಡಿಲೀಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಡಿಲೀಟ್ ಇದೆ, ಅದರ ಡೂಪ್ಲಿಕೇಟ್ ಇದೆ, ಅದೇ ರೀತಿ ಸೆಕ್ಷನ್ ಕಲರ್ ಇದೆ. ಸೊ ಈ ರೀತಿ ಏನು ಮಾಡೋದಪ್ಪ ಅಂತಂದರೆ ಚೇಂಜಸ್ ನೀವು ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಕೆಲವೊಂದು ಆಪ್ಷನ್ಸ್ ಆಲ್ರೆಡಿ ಅಲ್ಲಿ ಟೆಂಪ್ಲೇಟ್ ನೀವು ತೊಗೊಂಡಿರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಇಲ್ಲಿ ಬರುತ್ತೆ. ನಾನೇನು ಮಾಡ್ತೀನಪ್ಪ ಅಂತಂದರೆ ಜಸ್ಟ್ ಪಬ್ಲಿಷ್ ಮಾಡ್ತೀನಿ. ಸೊ ಇಲ್ಲಿ ವೆಬ್ ಅಡ್ರೆಸ್ಸನ್ನು ಕೇಳ್ತಾ ಇದೆ. ಸೊ ಇಲ್ಲೇನಪ್ಪ ಅಂತಂದರೆ ನಿಮ್ಮ ಹೋಟೆಲ್ ಅಡ್ರೆಸ್ಸನ್ನು ನೀವು ಹಾಕಬೇಕಾಗುತ್ತೆ. XYZ ಹೋಟೆಲ್ ಅಂತ ನಾನು ಹಾಕ್ತೀನಿ. ಸೊ ಅದಿದೆಯಾ? ಓಕೆ ಇದೆ. ಇಲ್ಲಿ ನೋಡ್ಬೋದು ನಿಮ್ಮ ಸೈಟ್ ಈ ಥರ ಬರುತ್ತೆ, https sites.google.com/view.xyz hotel. ಸೊ ನೀವು ಕಸ್ಟಮ್ ಡೊಮೈನ್ ಕೂಡ ಇಲ್ಲಿ ಹಾಕೋಬೋದು. ಎಕ್ಸ್ಟ್ರಾ ನೀವೆಲ್ಲಾದರೂ ಹೊರಗಡೆ ಪರ್ಚೇಸ್ ಮಾಡಿ ಇಟ್ಟಿದ್ರಪ್ಪ ಅಂತಂದರೆ ಅದರಿಂದ ತಂದು ನೀವೇನು ಮಾಡ್ಬೋದು, ಇಲ್ಲಿ ಕಸ್ಟಮ್ ಡೊಮೈನಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಪಬ್ಲಿಷ್ ಮಾಡ್ತೀನಿ. ಸೊ ಪಬ್ಲಿಷ್ ಆದ ಮೇಲೆ ಸೊ ನಮ್ಮ ವೆಬ್ಸೈಟ್ ಪಬ್ಲಿಷ್ ಆಗಿತ್ತು. ಇವಾಗ ವ್ಯೂ ಮಾಡೋಣ. ಸೊ ವ್ಯೂ ಮಾಡಿದ್ರಪ್ಪ ಅಂತಂದರೆ ನಮ್ಮ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ವೆಬ್ಸೈಟ್ ಶೆಫಲ್ಲಿದೆ. ಸೊ ನಾವು ಹೋಮ್ಗೆ ಬರೋಣ. ಹೋಮ್ಗೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು XYZ ಹೋಟೆಲ್. ಸೊ ನೀವು ಅಲ್ಲೇನೇನು ಹಾಕಿರ್ತೀರಲ್ಲ ಅಲ್ಲೆಲ್ಲ ಕಂಪ್ಲೀಟಾಗಿ ಇಲ್ಲಿ ನಿಮಗೆ ಬಂದ್ಬಿಡುತ್ತೆ. ಕಾಂಟ್ಯಾಕ್ಟಸಲ್ಲಿ ನೋಡ್ಬೋದು ಇಲ್ಲಿ ನಾವು ಮ್ಯಾಪ್ ಹಾಕಿಲ್ಲ, ಮ್ಯಾಪ್ ಹಾಕಿದ್ರೆ ಇಲ್ಲಿ ಮ್ಯಾಪ್ ತೋರಿಸುತ್ತೆ. ಅದೇ ರೀತಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ಮ ಹೋಟೆಲ್ದು ಕಂಪ್ಲೀಟ್ ಡೀಟೇಲ್ಸ್, ಶೆಫ್ ಕೂಡ ಇಲ್ಲಿ ನಿಮಗೆ ಬರುತ್ತೆ. ಅದೇ ರೀತಿ ನೀವು ಮೆನು ಕೂಡ ಹಾಕ್ಬೋದು. ಅಲ್ಲಿ ಎಡಿಟ್ ಮಾಡಿಕೊಂಡು ನೀವು ಬ್ಯಾಕೆಂಡಲ್ಲಿ ಮೆನು ಕೂಡ ಎಡಿಟ್ ಮಾಡ್ಕೊಂಡು ಏನು ಮಾಡ್ಬೋದಪ್ಪ ಅಂತಂದರೆ ಹಾಕ್ಬೋದು. ಇಲ್ಲಿ ನೋಡ್ಬೋದು ಮೆನು ಈ ರೀತಿ ತೋರಿಸಿದ್ದಾರೆ. ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಫ್ರೀಯಾಗಿ ನಿಮ್ಮ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿ ಇದು ನಿಮಗೆ ಏನಾಗುತ್ತಪ್ಪ ಅಂತಂದರೆ ಗೂಗಲ್ ಮೈ ಬಿಸ್ನೆಸ್ಸಲ್ಲಿ ಕೂಡ ಹೋಗಿ ಡೈರೆಕ್ಟಾಗಿ ಲಿಂಕ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ವಿಸಿಟರ್ಸು ನಿಮ್ಮ ವೆಬ್ಸೈಟ್, ನೀವು ಸ್ಮಾಲ್ ಬಿಸ್ನೆಸ್ಸಸ್ ಓನರ್ಸ್ ಆಗಿದ್ರಪ್ಪ ಅಂತಂದರೆ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ರಪ್ಪ ಅಂತಂದರೆ ಅವ್ರಿಗೆ ಇದೇನಪ್ಪ ಅಂದರೆ ಯೂಸ್ ಆಗುತ್ತೆ. ಸೊ ಫ್ರೀ ಇರೋದ್ರಿಂದ ಏನಾಗುತ್ತೆ, ತುಂಬಾ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಒಂದು ಸಣ್ಣ ಪುಟ್ಟ ವ್ಯವಹಾರ ಮಾಡುವಂಥ ಒಂದು ನಮ್ಮ ಅಣ್ತಮ್ಮರು ಏನಿರ್ತಾರಲ್ಲ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.